ಜಕರನ ಪ್ರವಾದನೆ ಪುಸ್ತಕಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸುನ್ರಿ. Second chapter, 2ನೇ ಅಧ್ಯಾಯ 5th verse. 5ನೇ ವಚನ. 2:5. Zechariah 2:5. ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವು ಅದರೊಳಗೆ ವೈಭವವು ಆಗಿರುವೆನು ಎಂಬುದು ಯೆಹೋವನ ನುಡಿ. Shall we pray? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. Lord, as we look to your word this morning, let the word come alive to our hearts, God. ಕರ್ತನೇ, ಈ ಮುಂಜಾನೆ ಈ ವಾಕ್ಯವನ್ನು ನೋಡುವಾಗ ನಿನ್ನ ವಾಕ್ಯ ನಮ್ಮ ಹೃದಯಕ್ಕೆ ಸಜೀವವಾಗಿ ಬರಲಿ ಸ್ವಾಮಿ. To the church you are giving the promise, God. ಕರ್ತನೇ, ಈ ಸಭೆಗೆ ಈ ಒಂದು ವಾಗ್ದಾನವನ್ನು ನೀನು ಕೊಡ್ತಾ ಇದ್ದೀ ಸ್ವಾಮಿ. But it will be for our families and for our groups, God. ಕರ್ತನೇ, ಇದು ನಮ್ಮ ಕುಟುಂಬಗಳಿಗೆ ಮತ್ತು ನಮ್ಮ ಗುಂಪುಗಳಿಗೆ ಆಗಿದೆ ಸ್ವಾಮಿ. Lord, we thank you for this word, God, Father. ಈ ವಚನಕ್ಕಾಗಿ ದೇವರೇ ಸ್ತೋತ್ರ ಮಾಡುತ್ತೇವೆ. Every powers of darkness, every will spirit trying to take away the word from our heart, we bind and cast them out in Jesus' name. ನಮ್ಮ ಹೃದಯಗಳಿಂದ ಸ್ವಾಮಿ ವಾಕ್ಯವನ್ನು ಕದ್ದುಕೊಳ್ಳುವ ಅಂಧಕಾರದ ಶಕ್ತಿಗಳನ್ನು ಯೇಸುವಿನ ನಾಮದಿಂದ ಹೊರಗೆ ಬಂಧಿಸಿ ಹೊರಗೆ ಹಾಕ್ತೇವೆ ಸ್ವಾಮಿ. We give glory and honor and praise. ನಿನಗೆಲ್ಲಾ ಮಹಿಮೆ ಗೌರವ ನಾವು ಕೊಡುತ್ತೇವೆ. Let the word take root in our heart, God. ಕರ್ತನೇ, ನಿನ್ನ ವಾಕ್ಯ ನಮ್ಮ ಹೃದಯದಲ್ಲಿ ಅದು ಬೇರೂರಲಿ ಸ್ವಾಮಿ. Amen. ಆಮೆನ್. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. There was a Christian brothers in Bangalore, very long time back. ಬಹಳ ದಿವಸಗಳ ಹಿಂದೆ ಬೆಂಗಳೂರಿನಲ್ಲಿ ಕ್ರೈಸ್ತ ಸಹೋದರರು ಇದ್ದರು. And one of them is a saved man, another one is a not saved man. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಂತ ವ್ಯಕ್ತಿ, ಇನ್ನೊಬ್ಬರು ರಕ್ಷಣೆ ಹೊಂದಿಲ್ಲ. The man who saved, he didn't have children. ಮತ್ತು ರಕ್ಷಣೆ ಹೊಂದಿದಂತ ವ್ಯಕ್ತಿಗೆ ಮಕ್ಕಳಿರಲಿಲ್ಲ. That's why he had lot of property. He wrote that property to his brother's son. ಮತ್ತು ಆತನಿಗೆ ಬಹಳಷ್ಟು ಆಸ್ತಿ ಇತ್ತು. ಆ ಆಸ್ತಿಯನ್ನು ಆತನು ತನ್ನ ಸಹೋದರನ ಮಗನಿಗೆ ಬರೆದುಬಿಟ್ಟನು. So this brother who had the son, he went to a witch doctor. ಮತ್ತು ಈ ಯಾರ ಮಗ ಇದ್ದನೋ ಆ ಸಹೋದರನು ಆತನ ಏನ್ ಮಾಡಿದಂದ್ರೆ ಮಾಟಗಾರನ ಬಳಿಗೆ ಹೋದ. And he says, I want you to kill my brother through your witchcraft. ಮತ್ತು ನನ್ನ ಸಹೋದರನನ್ನ ನೀನು ಮಾಟ ಮಂತ್ರದ ಮೂಲಕ ಕೊಲ್ಲಬೇಕೆಂಬುದಾಗಿ ಆತನು ಹೇಳ್ತಾನೆ. So he said, why you want your brother to be dead? ಯಾಕೆ ನಿನ್ನ ಸಹೋದರನು ಸಾಯಬೇಕೆಂಬುದಾಗಿ ಬಯಸ್ತೆಂಬುದಾಗಿ ಆತನು ಕೇಳಿದ. He said, no doubt he has become old, but he has written the property on my son's name. ಮತ್ತು ಆತನಿಗೆ ವಯಸ್ಸಾಗಿದೆ, ಪರವಾಗಿಲ್ಲ, ಆದರೆ ಆತನು ತನ್ನ ಆಸ್ತಿಯನ್ನು ನನ್ನ ಮಗನ ಹೆಸರಿನಲ್ಲಿ ಬರೆದಿದ್ದಾನೆ. If he dies early, that property will come to us. ಒಂದು ವೇಳೆ ಆತನು ಬೇಗನೆ ಸತ್ರೆ ಆ ಆಸ್ತಿ ನಮ್ಮ ಪಾಲಿಗೆ ಬರ್ತದೆ. Anyway, he has written to your son's name. Why you want him to die? ಮತ್ತು ನಿನ್ನ ಮಗನ ಹೆಸರಿನಲ್ಲಿ ಆತನು ಬರೆದಿದ್ದ ಮೇಲೆ ಯಾಕೆ ಆ ವ್ಯಕ್ತಿ ಸಾಯಬೇಕು ಅನ್ನುವಂಥದ್ದು ಪ್ರಶ್ನೆ ಅವನಿಗೆ. He said, I am giving you money to do work. Don't ask any question. ಮತ್ತು ಆ ಸಹೋದರನ ಏನು ಹೇಳ್ತಾನೆ, ನಾನು ನಿನಗೆ ಹಣ ಕೊಡ್ತಾ ಇದ್ದೇನೆ, ನನಗೆ ಯಾವ ಪ್ರಶ್ನೆ ಕೇಳಬೇಡ. He said, okay. ಆಯ್ತು, ಅವನು ಹೇಳಿದನು, ಆಯ್ತು ಸರಿ. ಆಗ He had the spirits. ಆತನ ಬಳಿಯಲ್ಲಿ, ಅಂದ್ರೆ ಈ ಮಾಟಗಾರನ ಬಳಿಯಲ್ಲಿ ಆತ್ಮಗಳಿತ್ತು. And one powerful spirit he had. ಒಂದು ಶಕ್ತಿಶಾಲಿಯಾದಂತ ಒಂದು ಆತ್ಮ ಆತನ ಬಳಿಗೆ ಇತ್ತು. And he sent that spirit to kill that man. ಮತ್ತು ಆ ವ್ಯಕ್ತಿಯನ್ನು ಕೊಲ್ಲುವುದಕ್ಕಾಗಿ ಈ ಆತ್ಮವನ್ನ ಆತನು ಕಳಿಸಿದ. That spirit went round and round about him and came back to the witch doctor. ಮತ್ತು ಆ ಒಂದು ಆತ್ಮ ಅಂದ್ರೆ ವಿಶ್ವಾಸಿ ಆದಂತ ವ್ಯಕ್ತಿಯ ಬಳಿಗೆ ಹೋಗಿ ಸುತ್ತುವರಿತಾ ಅದು ಮತ್ತೆ ಈ ಒಂದು ಮಾಟಗಾರನ ಬಳಿಗೆ ಬಂತು. And he said, I cannot kill him. ಮತ್ತು ಆತ ಹೇಳಿತು ಏನಂದ್ರೆ, ನಾನು ಆತನ ಕೊಲ್ಲಿಕ್ಕೆ ಆಗೋಲ್ಲದಿಲ್ಲ. And he sent again. ಮತ್ತೆ ಆತನು ತಿರುಗಿ ಕಳಿಸ್ತಾನೆ. That spirit went again and it could not kill him. ಮತ್ತು ಆ ಆತ್ಮ ಮತ್ತೆ ಆತನ ಸುತ್ತಲೂ ಹೋದ್ರೂ ಕೂಡ ಆ ವ್ಯಕ್ತಿಯನ್ನ ಕೊಲ್ಲಿಕ್ಕೆ ಆಗಲಿಲ್ಲ. Then he said, third time when he's sending, he said they put some anjana on their hand and they watch what is happening there. ಮತ್ತು ಆವಾಗ ಏನ್ ಮಾಡಿದ್ರು ಅಂದ್ರೆ, ಈ ಮಾಟಗಾರನು ಆತನ ಕೈಯಲ್ಲಿ ಅಂಜನವನ್ನು ಹಚ್ಚಿಕೊಂಡು ಅಲ್ಲಿ ಏನ್ ನಡೀತಾ ಇದೆ ಅಥವಾ ಏನ್ ಆಗ್ತಾ ಇದೆ ಎಂಬುದಾಗಿ ಆತನ ನೋಡೋದಕ್ಕೆ ಪ್ರಯತ್ನಿಸಿದ್ರು. And he saw there was a firewall around him. ಮತ್ತು ಆತನು ನೋಡಿದಾಗ ಅಲ್ಲಿ ಏನಂದ್ರೆ ಅಂಜನದ ಮೂಲಕವಾಗಿ ನೋಡುವಾಗ
ಆ ವಿಶ್ವಾಸಿಯ ಸುತ್ತಲೂ ಬೆಂಕಿಯ ಗೋಡೆ ಇತ್ತು. And how much this spirit trying to penetrate into that, he could not go into that man. ಮತ್ತು ಈ ಆತ್ಮ ಎಷ್ಟು ಅಲ್ಲಿ ಆ ಒಂದು ಪ್ರವೇಶ ಮಾಡೋದಕ್ಕೆ ಅದು ಪ್ರಯತ್ನಿಸ್ತಾ ಇದ್ದರೂ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. What happened? ಏನಾಯ್ತ್ರಿ? This witch doctor said, I want that power that man has. ಮತ್ತು ಆ ಮಾಟಗಾರನು ಹೇಳಿದ, ಆತನ ಬಳಿಯಲ್ಲಿರುವಂತ ಶಕ್ತಿ ನನಗೆ ಬೇಕು. I want to have that savior. ಆ ಒಬ್ಬ ರಕ್ಷಕನು ನನಗೆ ಬೇಕು. This man, witch doctor, went to that man, got saved and accepted Jesus Christ. ಮತ್ತು ಈ ಮಾಟಗಾರನು ಆ ವ್ಯಕ್ತಿಯ ಬಳಿಗೆ ಅಂದರೆ ವಿಶ್ವಾಸಿ ಬಳಿಗೆ ಹೋಗಿ ಆತನು ಏನಂದ್ರೆ ರಕ್ಷಣೆ ಹೊಂದಿದ. My brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯೇ, it's many times we might have read this verse. ನೀವು ಅನೇಕ ಸಾರಿ ಈ ವಚನವನ್ನ ಓದಿರಬಹುದು. At that time they were waiting to build the temple. ಮತ್ತು ಅವರು ದೇವಾಲಯವನ್ನು ಕಟ್ಟುವುದಕ್ಕಾಗಿ ಅವರು ಕಾಯ್ತಾ ಇದ್ದರು. And they're saying this is not the time to build the temple. ಮತ್ತು ಅವರು ಅಂದ್ರೆ ದೇವಾಲಯ ಕಟ್ಟುವುದಕ್ಕೆ ಇದು ಸಮಯವಲ್ಲ. And what the timber they brought, the stone they brought, they started to build their own houses and own buildings. ಮತ್ತು ಅವರು ಏನು ಕಟ್ಟಿಗೆಗಳನ್ನು ತಂದುಕೊಂಡರು ಅಥವಾ ಕಲ್ಲುಗಳನ್ನು ತಂದರು, ಅವರು ತಮ್ಮ ಸ್ವಂತ ಮನೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. God is telling them, you build the temple, I will be inside. ಮತ್ತು ದೇವರು ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ದೇವಾಲಯವನ್ನು ಕಟ್ಟಿರಿ, ನಾನು ಅದರ ಒಳಗೆ ಇರ್ತೇನೆ, ನಿಮ್ಮ ಮಧ್ಯದಲ್ಲಿ ಇರ್ತೇನೆ ಎಂಬುದಾಗಿ. And also I'll be a firewall around you. ಮತ್ತು ನಾನು ನಿಮ್ಮ ಸುತ್ತಲೂ ಬೆಂಕಿ ಗೋಡೆ ಆಗಿರ್ತೇನೆ ಅಥವಾ ಅಗ್ನಿ ಪ್ರಾಕಾರವಾಗಿರ್ತೇನೆ ಎಂಬುದಾಗಿ. And in computer they use against viruses, they have a firewall. ಮತ್ತು ಕಂಪ್ಯೂಟರ್ನಲ್ಲಿ ನಾವು ನೋಡ್ತೇವೆ ಅಂತಂದ್ರೆ ಅವರು ಒಂದು ಬೆಂಕಿಯ ಗೋಡೆ ಅಥವಾ ಪ್ರಾಕಾರವನ್ನು ಅವ್ರು ಹಾಕ್ತಾರೆ, ಅಂದ್ರೆ ವೈರಸ್ ಅಟ್ಯಾಕ್ ಆಗಬಾರ್ದು ಎಂಬುದಾಗಿ. They have taken this word from the Bible only. ಮತ್ತು ಈ ಒಂದು ಮಾತನ್ನ ಅಂದ್ರೆ ಈ ಒಂದು ಸಂಗತಿಯನ್ನು ಅವರು ಬೈಬಲ್ನೇ ತೆಗೆದುಕೊಂಡಿದ್ದಾರೆ. In Psalm 34, ಕೀರ್ತನೆ 34, Psalm 34, that you know the words. ಕೀರ್ತನೆ 34 ನಿಮಗೆ ವಚನ ಗೊತ್ತಿದೆ ರೀ. And 7th verse, 7ನೇ ವಚನ. ಯೆಹೋವನು ಭಯಭಕ್ತಿ ಉಳ್ಳವರ ಸುತ್ತಲೂ, ಯೆಹೋವನ ಭಯಭಕ್ತಿ ಉಳ್ಳವರು ಅಲ್ಲಿ ಹೇಳ್ತದೆ, ಯೆಹೋವನು ಭಯಭಕ್ತಿ ಉಳ್ಳವರ ಸುತ್ತಲೂ ಆತನು ತನ್ನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. See, their angels are like fire. ಅಲ್ಲಿ ನಾವು ನೋಡ್ತೇವೆ ದೂತರು ಅವರು ಬೆಂಕಿಯಂತೆ ಇದ್ದಾರೆ. Angel of God brings the merits of other angels and protect the people who are having the fear of God. ಮತ್ತು ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ ಒಬ್ಬ ದೇವದೂತನು ತನ್ನ ಜೊತೆಗೆ ಅನೇಕ ದೂತರನ್ನ ಕರೆದುಕೊಂಡು ಅವರ ಸುತ್ತಲೂ ಬೆಂಕಿ ಉಪಾಧಿಯಲ್ಲಿ ಅವರಿರ್ತಾರೆ. My brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯ, what is this firewall? ಈ ಒಂದು ಬೆಂಕಿ ಗೋಡೆ ಅಥವಾ ಈ ಒಂದು ಅಗ್ನಿ ಪ್ರಾಕಾರ ಅಂದ್ರೆ ಏನ್ರಿ? So when Satan comes to God Jehovah, ಮತ್ತು ಸೈತಾನನು ಯೆಹೋವ ದೇವರ ಮುಂದೆ ಬಂದಾಗ, and God asked him, did you see my servant Job? ಮತ್ತು ಆತನು ಕೇಳ್ತಾರೆ, ನನ್ನ ದಾಸನಾದ ಯೋಬನನ್ನ ನೀನು ನೋಡಿದೀಯಾ? And he says, yes. You have put a hedge around him, you have put a hedge around his family, you have put a hedge around all his property. ಮತ್ತು ಆಗ ಸೈತಾನ್ ಹೇಳ್ತಾನೆ, ಹೌದು ಗೊತ್ತಿದೆ, ಆದರೆ ನೀನು ಆತನ ಸುತ್ತಲೂ, ಆತನ ಕುಟುಂಬದ ಸುತ್ತಲೂ, ಆತನ ಆಸ್ತಿಯ ಸುತ್ತಲೂ ಏನಂದ್ರೆ ನೀನು ಬೇಲಿ ಹಾಕಿದ್ದಿ. Because of that, he is not having any loss in his business. ಮತ್ತು ಅದರ ನಿಮಿತ್ತವಾಗಿ ಆತನ ಒಂದು ವ್ಯಾಪಾರದಲ್ಲಿ ಯಾವುದೇ ಹಾನಿ ಇಲ್ಲ ರೀ. He is prospering and prospering. ಆತನು ಅಭಿವೃದ್ಧಿಗೊಳ್ಳುತ್ತಾ ಹೋಗ್ತಾ ಇದ್ದಾನೆ. So when God puts a hedge around us, ಯಾವಾಗ ದೇವರು ನಮ್ಮ ಸುತ್ತಲೂ ಒಂದು ಪ್ರಾಕಾರವನ್ನು ಅಥವಾ ಬೇಲಿಯನ್ನು ಹಾಕ್ತಾನೋ, and no demon can touch us. ಯಾವ ದುರಾತ್ಮಗಳು ನಮ್ಮನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. Sometimes God allows us to test our faith, allow the devil to test some through some problems. ಕೆಲವು ಸಮಸ್ಯೆಗಳನ್ನ ಮೂಲಕವಾಗಿ ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ದೇವರು ಸೈತಾನನಿಗೆ ಅನುಮತಿಸ್ತಾನೆ. Test our faith that we are fully trusting in God or not. ನಾವು ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಅಥವಾ ಭರವಸೆ ಇಡ್ತೇವಿಲ್ಲ ಎಂಬುದಾಗಿ ಆ ಒಂದು ಸಂಗತಿ.
there is a firewall around us. ಆದರೆ ನಮ್ಮ ಸುತ್ತಲೂ ಬೆಂಕಿ ಗೋಡೆ ಇದೆ ರೀ. When there is a firewall around us, we will prosper. ಯಾವಾಗ ಆ ದೇವರ ಒಂದು ಪ್ರಾಕಾರವು ನಮ್ಮ ಸುತ್ತಲಿರ್ತದೋ ನಾವು ಅಭಿವೃದ್ಧಿಗೊಳ್ಳುತ್ತೇವೆ. I have told this example many times that when a woman called Dr. Rebecca Brown, ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ಒಬ್ಬ ಸ್ತ್ರೀ, ಆಕೆ ಡಾಕ್ಟರ್ ರೆಬೆಕಾ ಎಂಬುದಾಗಿ, and she was working among Satanists. ಆಕೆ ಸೈತಾನನ ಸಮಾಜದವರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಳು. Who are the Satanists? As we have the church like this, we worship Jesus. They also have the church for the devil and they worship the devil. ಮತ್ತು ಈ ಸೈತಾನ್ ಸಮಾಜದವರು ಯಾರಂದರೆ, ನಾವು ಯಾವ ರೀತಿಯಾಗಿ ಇಲ್ಲಿ ಯೇಸು ಕ್ರಿಸ್ತನನ್ನ ಆರಾಧಿಸುವುದಕ್ಕಾಗಿ ಕೂಡಿ ಬರುತ್ತವೋ ಅದೇ ಪ್ರಕಾರವಾಗಿ ಅವರು ಕೂಡ ಸೈತಾನನ ಆರಾಧಿಸುವುದಕ್ಕಾಗಿ ಕೂಡಿ ಬರುವಂತ ಜನರಾಗಿದ್ದಾರೆ. And she was sharing the gospel to them. ಆಕೆ ಅವರಿಗೆ ಸುವಾರ್ತೆಯನ್ನ ಸಾರ್ತಾ ಇದ್ದಳು. And they were turning to Jesus Christ. ಮತ್ತು ಅವರು ಯೇಸು ಕ್ರಿಸ್ತನ ಕಡೆಗೆ ತಿರುಗ್ತಾ ಇದ್ರು. And this is made the Satanists more furious. ಮತ್ತು ಇಲ್ಲಿ ಸೈತಾನನು ಇನ್ನೂ ಹೆಚ್ಚಾಗಿ ಉಗ್ರವುಳ್ಳವನಾದನು. And sending the evil spirit upon her. ಮತ್ತು ಅವರ ವಿರುದ್ಧವಾಗಿ ಅಲ್ಲಿ ಏನಂದ್ರೆ ದುರಾತ್ಮಗಳನ್ನು ಕಳಿಸೋದಕ್ಕೆ ಪ್ರಾರಂಭಿಸಿದ್ರು. And one night she was fighting with all those spirits. ಮತ್ತು ಆಕೆ ಒಂದು ರಾತ್ರಿ ಆ ದುರಾತ್ಮಗಳ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಳು. She was tired, says, Lord, it is enough, I cannot fight with these demons. ಮತ್ತು ಅವರು ಬಹಳ ಅಂದ್ರೆ ಸುಸ್ತಾಗಿ, ಕರ್ತನೇ ಇನ್ನು ಮುಂದೆ ಇವುಗಳ ಜೊತೆಗೆ ನಾನು ಹೋರಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಆ ಸ್ತ್ರೀ ಹೇಳಿದರು. And the Spirit of God told her, ಆದರೆ ದೇವರ ಆತ್ಮನು ಆಕೆಗೆ ಹೇಳ್ತಾನೆ, praise God, ದೇವರನ್ನು ಸ್ತುತಿಸುವುದಕ್ಕೆ ಪ್ರಾರಂಭಿಸು, worship the Lord. ಕರ್ತನ ಆರಾಧಿಸು. And she closed her eyes and she started to worship the Lord. ಮತ್ತು ಆಕೆ ಏನಂದ್ರೆ ದೇವರನ್ನ ಕರ್ತನ ಆರಾಧಿಸುವುದಕ್ಕೆ ಪ್ರಾರಂಭಿಸುತ್ತಿರುವಾಗ she lifted up her hands. ಆಕೆ ತನ್ನ ಕೈಗಳನ್ನು ಮೇಲೆತ್ತಿ ಆರಾಧಿಸುವ, worshiping she forgot she was in the spiritual warfare. ಮತ್ತು ಆಕೆ ಆರಾಧಿಸುವುದನ್ನ ಪ್ರಾರಂಭಿಸಿದಾಗ ಅಂದ್ರೆ ಆರಾಧಿಸ್ತಾ ತಾನು ಆತ್ಮಿಕ ಯುದ್ಧದಲ್ಲಿದ್ದೇನೆ ಎಂಬುದಾಗಿ ಮರೆತು ಬಿಟ್ಟಳು. And so the presence of God came down. ಮತ್ತು ಬಲವಾದ ಪ್ರಸನ್ನತೆಯಲ್ಲಿ ಇಳಿದು ಬಂತ್ರಿ. And covered her so much. ಮತ್ತು ಆಕೆಯನ್ನು ಬಲವಾಗಿ ಅದು ಆವರಿಸಿಕೊಂಡಿತು. And also she saw there was a firewall around her. ಮತ್ತು ಆಕೆ ನೋಡಿದಳು ಏನಂದ್ರೆ ಆಕೆ ಸುತ್ತಲೂ ಆ ಅಗ್ನಿಯ ಪ್ರಾಕಾರ ಅಥವಾ ಬೆಂಕಿ ಗೋಡೆ ಇರುವುದನ್ನ. These evil spirit could not penetrate through that. ಮತ್ತು ಅದರ ಮೂಲಕವಾಗಿ ಈ ದುಷ್ಟ ಆತ್ಮಗಳು ಪ್ರವೇಶಿಸಲಿಕ್ಕೆ ಆಗಲಿಲ್ಲ. God says, I am a firewall around you. ದೇವರು ಹೇಳ್ತಾನೆ, ನಾನು ನಿಮ್ಮ ಸುತ್ತಲೂ ಒಂದು ಅಗ್ನಿ ಪ್ರಾಕಾರವಾಗಿ ಅಥವಾ ಬೆಂಕಿ ಗೋಡೆ ಆಗಿದ್ದೇನೆ. And many times we are afraid of many things. ನಾವು ಅನೇಕ ಸಂಗತಿಗಳ ವಿಷಯದಲ್ಲಿ ಭಯ ಉಳ್ಳವರಾಗಿದ್ದೇವೆ. And God says we need not to fear those things. ಮತ್ತು ದೇವರು ಹೇಳ್ತಾ ಇದ್ದಾನೆ, ಅವುಗಳಿಗೋಸ್ಕರವಾಗಿ ನೀವು ಭಯ ಪಡಬೇಡ್ರಿ. God is promising protection to us. ಮತ್ತು ದೇವರು ನಮಗೆ ಏನಂತಂದ್ರೆ ಭದ್ರತೆಗೆ ವಾಗ್ದಾನ ಕೊಡ್ತಾ ಇದ್ದಾನೆ. This promise is not only for 2022. ಈ ಒಂದು ವಾಗ್ದಾನ ಕೇವಲ 2022ನೇ ಇಸ್ವಿಗೆ ಮಾತ್ರವಲ್ಲ. This is there from Bible from thousands of years. ಮತ್ತು ಇದು ಸಾವಿರಾರು ವರ್ಷಗಳಿಂದ ಬೈಬಲ್ ನಲ್ಲಿ ಇದೆ. My brother and sister, we need to trust the word of God. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ದೇವರ ವಾಕ್ಯದಲ್ಲಿ ಭರವಸೆಯಿಡಬೇಕು. Word of God will work for us. ಮತ್ತು ದೇವರ ವಾಕ್ಯ ನಮಗೋಸ್ಕರವಾಗಿ ಕೆಲಸ ಮಾಡ್ತದೆ. So every year we are getting one promise from God. ಮತ್ತು ದೇವರಿಂದ ನಾವು ಪ್ರತಿ ವರ್ಷ ಒಂದು ವಾಗ್ದಾನಗಳನ್ನು ಹೊಂದಿಕೊಳ್ತಾ ಇದ್ದೇವೆ. And those promises will continue to work in you. ಮತ್ತು ಆ ವಾಗ್ದಾನಗಳು ನಿಮ್ಮಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇರ್ತವೆ. Not only in those years but also it will continue to work in the future. ಕೇವಲ ಆ ವರ್ಷಗಳಲ್ಲಿ ಅಷ್ಟೇ ಅಲ್ಲ, ಮುಂದಿನ ಬರುವಂತ ವರ್ಷಗಳಲ್ಲಿ ಕೂಡ ಅವು ಕೆಲಸ ಮಾಡ್ತವೆ. God says, I will be firewall around you. ದೇವರು ಹೇಳುವಂತದ್ದನ್ನು, ನಾನು ನಿಮ್ಮ ಸುತ್ತಲೂ ಅಗ್ನಿ ಪ್ರಾಕಾರ ಅಥವಾ ಏನಂದ್ರೆ ಒಂದು ಬೆಂಕಿ ಗೋಡೆ ಆಗಿರ್ತೇನೆ ಎಂಬುದಾ. So many times we think that some people are like destruction to us. ಕೆಲವರು ಏನಂತಂದ್ರೆ ಕೆಲವು ನಮ್ಮ ಜೀವನದಲ್ಲಿ ನಾಶನಗಳು ಬರ್ತವೆ ಎಂಬುದಾಗಿ ವಿಚಾರ ಮಾಡ್ತಾರೆ. In Isaiah 25, ಯೆಶಾಯ 25, Isaiah 25:4.
ಯೆಶಾಯ 25:4. For you have been a strength to the poor, strength to the needy in his distress, a refuge from the storm, a shade from the heat, for the blast of the terrible ones as a storm against the wall. ನೀನು ದೀನರಿಗೆ ಕೋಟೆಯು, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು, ಭೀಕರ ಶ್ವಾಸವ ಗೋಡೆಗೆ ಬಡಿದು ಬಿಡುವ ಬಿರುಗಾಳಿ ಅಂತಿರುವಾಗ ಆಶ್ರಯವೂ ಆಗಿದ್ದಿ. It says, the terrible one's breath is like a tempest. ಮತ್ತು ಅಲ್ಲಿ ಏನು ಹೇಳ್ತದೆ, ಭೀಕರವಾದ ಒಂದು ಗೋಡೆ ಅಲ್ಲಿ ಹೇಳ್ತದೆ, ಭೀಕರವಾದ ಶ್ವಾಸ ಗೋಡೆಗೆ ಬಡಿಯುವಂತೆ ಅಂತಹ ಸಂದರ್ಭ ದೇವರು ನಮಗೆ ಅಥವಾ ಬಿರುಗಾಳಿಯಲ್ಲಿ ನಮಗೆ ಆಶ್ರಯವಾಗಿದ್ದಾನೆಂಬುದಾಗಿ. So though maybe our enemies like giants, even their even breath is like a tempest, God will protect us. ಮತ್ತು ಒಂದು ವೇಳೆ ನಮ್ಮ ವೈರಿಗಳು ದೈತ್ಯರ ಆಕಾರದಲ್ಲಿ ಇದ್ದು ಅವರು ಒಂದು ವೇಳೆ ಏನಂದ್ರೆ ಅವರ ಒಂದು ಶ್ವಾಸವು ಬಿರುಗಾಳಿ ಅಂತ ಇದ್ದರೂ ಕೂಡ ಕರ್ತನು ನಮ್ಮನ್ನು ಅದರಿಂದ ತಪ್ಪಿಸಿ ಕಾಯ್ತಾನೆ. He is a fire wall around us. ಆತನು ನಮ್ಮ ಸುತ್ತಲೂ ಏನಂದ್ರೆ ಗೋಡೆ ಆಗಿದ್ದಾನೆ ಅಥವಾ ಪ್ರಾಕಾರವಾಗಿದ್ದಾನೆ. In Isaiah 26, ಯೆಶಾಯ 26 first verse, ಮೊದಲನೇ ವಚನ. In that day this song will be sung in the land of Judah. We have a strong city. God will appoint a salvation for walls and bulwarks. ಆ ದಿವಸದಲ್ಲಿ ಯೆಹೂದ ದೇಶದೊಳಗೆ ಈ ಗೀತೆಗಳನ್ನು ಹಾಡುವರು. ನಮಗೆ ಬಲವಾದ ಪಟ್ಟಣವಿದೆ, ಯೆಹೋವನು ತನ್ನ ರಕ್ಷಣೆಯನ್ನು ಕೋಟೆಯನ್ನಾಗಿ ಹೊರಪೌಳಿಯನ್ನಾಗಿಯೂ ಮಾಡಿದ್ದಾನೆ. He says his salvation is like walls around us. ಮತ್ತು ಆತನ ರಕ್ಷಣೆ ನಮ್ಮ ಸುತ್ತಲೂ ಏನಂತಂದ್ರೆ ಅದು ಕೋಟೆಯಂತೆ ಅಥವಾ ಗೋಡೆಯಂತೆ ಇದೆ ಎಂಬುದಾಗಿ ನೋಡ್ತೇವೆ. Even the bulwark or even like a castle, it is around us. Salvation, bulwark, ಹೊರಪೌಳಿಗೋಳು ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿಯಾಗಿ ದೇವರು ನಮ್ಮ ಸುತ್ತಲಿದ್ದಾನೆ ಎಂಬುದಾಗಿ. Yes, God is promising protection. ಇಲ್ಲಿ ದೇವರು ಒಂದು ಭದ್ರತೆಗಾಗಿ ವಾಗ್ದಾನ ಮಾಡ್ತಾ ಇದ್ದಾನೆ. When we are believers, when we turn to Jesus Christ, there is so much opposition. ನಾವು ಯೇಸು ಕ್ರಿಸ್ತನ ಕಡೆಗೆ ನಾವು ನಂಬಿ ತಿರುಗುವಾಗ ಅಂದ್ರೆ ವಿಶ್ವಾಸಿಗಳಾದ ನಮಗೆ ಒಂದು ಬಲವಾದ ವಿರೋಧತ್ವ ಇರ್ತದೆ. But God is saying, I am like a firewall around you. ಮತ್ತು ನಮ್ಮ ದೇವರು ಹೇಳ್ತಾರೆ, ನಾನು ನಿಮ್ಮ ಸುತ್ತಲೂ ಆ ಅಗ್ನಿ ಪ್ರಾಕಾರವಾಗಿರುತ್ತೇನೆ ಎಂಬುದಾಗಿ. Some of you went through this type of opposition from so-called our own society. ಮತ್ತು ನಮ್ಮಲ್ಲಿ ಕೆಲವರು ನಮ್ಮ ಸ್ವಂತ ಸಮಾಜದವರಿಂದ ಇಂಥ ಒಂದು ವಿರೋಧತ್ವವನ್ನು ನಾವು ಎದುರಿಸಿದ್ದೇವೆ. But God says, I will be like a wall around you. ಅದರ ದೇವರು ಹೇಳ್ತಾನೆ, ನಾನು ನಿಮ್ಮ ಸುತ್ತಲೂ ಗೋಡೆಯಾಗಿರುತ್ತೇನೆ ಎಂಬುದಾಗಿ. He will appoint the firewall around us. ನಿಮ್ಮ ಸುತ್ತಲೂ ಆತನು ಏನಂದ್ರೆ ಆ ಬೆಂಕಿ ಗೋಡೆಯನ್ನು ಅಥವಾ ಅಗ್ನಿ ಪ್ರಾಕಾರವನ್ನ ಆತನು ನಿಲ್ಲಿಸ್ತಾನೆ. And we have a door also. ನಮಗೆ ಅಲ್ಲಿ ಬಾಗಿಲು ಕೂಡ ಇದೆ. Same Isaiah 60th chapter. ಯೆಶಾಯ 60ನೇ ಅಧ್ಯಾಯ 18th verse. 18ನೇ ವಚನ. ನಿನ್ನ ದೇಶದಲ್ಲಿ ಬಲಾತ್ಕಾರ ಸುದ್ದಿಯೇ ಕಿವಿಗೆ ಬೀಳದು, ನಿನ್ನ ಪ್ರಾಂತ್ಯದೊಳಗೆ ಭಂಗ ನಾಶನಗಳ ವಾರ್ತೆಯು ಕೇಳಿ ಬರುವುದಿಲ್ಲ. ಆಗ ದೇವ ರಕ್ಷಣೆಯು ನಿನಗೆ ಪೌಳೆಗೋಡೆಗಳು, ದೇವ ಸ್ತೋತ್ರವು ನನ್ನ ಬಾಗಿಲುಗಳು ಎಂದು ಅಂದುಕೊಳ್ಳುವಿ. So English bit different here, that you shall call your wall salvation, but in Kannada it is so beautiful. You call your salvation as your walls. ಅಲ್ಲಿ ಕನ್ನಡದಲ್ಲಿ ಅಂದ್ರೆ ನಿನ್ನ ಒಂದು ರಕ್ಷಣೆ ನಮಗೆ ಪೌಳೆಗೋಡೆ ಆಗಿರುತ್ತದೆ ಎಂಬುದಾಗಿ. Yeah, we read that one 25th chapter. ಇದನ್ನು 25ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವ್ರಿ. And one more thing it says, your gates praise. ಮತ್ತು ಅಲ್ಲಿ ಇನ್ನೊಂದು ಹೇಳ್ತದೆ, ದೇವ ಸ್ತೋತ್ರವು ನನ್ನ ಬಾಗಿಲುಗಳು ಎಂದು ಅಂದುಕೊಳ್ಳುವೆ ಎಂಬುದಾಗಿ. Praising God will open the door for God's presence to come in. ಮತ್ತು ದೇವರನ್ನ ಸ್ತುತಿಸುವಂಥದ್ದು, ಸ್ತೋತ್ರ ಮಾಡುವಂಥದ್ದು, ದೇವರು ಬರುವುದಕ್ಕಾಗಿ ಬಾಗಿಲು ತೆರೀತವೆ.
And this is the thing we need to follow. ಈ ಸಂಗತಿಯನ್ನು ನಾವು ಹಿಂಬಾಲಿಸಬೇಕು, ಮಾಡಬೇಕು. Make this year of praise. ಮತ್ತು ಈ ವರ್ಷವನ್ನ ನೀವು ಸ್ತುತಿ ವರ್ಷವನ್ನಾಗಿ ಮಾಡಿಕೊಳ್ಳ್ರಿ. There are so many times temptation will come to murmur against God. ಮತ್ತು ದೇವರ ವಿರುದ್ಧವಾಗಿ ಗುಣಗುಟ್ಟುವುದಕ್ಕೆ ಅನೇಕ ಪರಿಸ್ಥಿತಿಗಳು ಅಥವಾ ಶೋಧನೆಗಳು ಬರುತ್ತವೆ. Many times, many blessings we experienced. ಮತ್ತು ಅನೇಕ ಆಶೀರ್ವಾದಗಳನ್ನು ನಾವು ಅನುಭವಿಸಿದ್ದೇವೆ ಅನೇಕ ಸಾರಿ. Many prayer answers we experienced. ಮತ್ತು ಅನೇಕ ಒಂದು ದೇವರ ಪ್ರಾರ್ಥನೆಯ ಉತ್ತರಗಳನ್ನು ನಾವು ಅನುಭವಿಸಿದ್ದೇವೆ. Instead of remembering and praising God, we will remember only which prayer is not answered, which blessings we did not receive. ಮತ್ತು ಏನಂದ್ರೆ ನಾವು ಯಾವ ಪ್ರಾರ್ಥನೆಗೆ ಉತ್ತರ ತೆಗೆದುಕೊಂಡಿಲ್ಲ, ಉತ್ತರ ಹೊಂದಿಲ್ಲ, ಅಥವಾ ಯಾವ ಪ್ರಾರ್ಥನೆಗೆ ನಮ್ಗೆ ಉತ್ತರ ಸಿಕ್ಕಿಲ್ಲ ಅದರ ಬಗ್ಗೆ ನಾವು ಹೆಚ್ಚು ಗುಣಗುಡುತ್ತೇವೆ. And we'll start thinking about that, start murmuring against God. ಮತ್ತು ಅದನ್ನ ನಾವು ಉತ್ತರ ಕೊಡದೇ ಇರುವಂತಹ ಅಥವಾ ಕೆಲಸ ಆಗದೇ ಇರುವಂತಹ ಕಾರ್ಯಗಳನ್ನು ನೆನೆಸಿಕೊಂಡು ಅದರ ವಿರುದ್ಧವಾಗಿ ನಾವು ಗುಣಗುಟ್ಟುವುದಕ್ಕೆ ಪ್ರಾರಂಭಿಸ್ತೇವೆ. Start praising God. ಅದರ ದೇವರನ್ನು ಸ್ತುತಿಸುವುದಕ್ಕೆ ಪ್ರಾರಂಭಿಸಿ. Start praising God. ದೇವರನ್ನು ಸ್ತುತಿಸುವುದಕ್ಕೆ ಪ್ರಾರಂಭಿಸಿ. Resist that temptation to murmur against God. Resist the temptation to murmur against God. ಮತ್ತು ಏನಂದ್ರೆ ಆ ಒಂದು against God. ದೇವರ ವಿರುದ್ಧ ಗುಣಗುಟ್ಟುವ ಶೋಧನೆಯನ್ನು ಎದುರಿಸಿ. ಸೊ ದೇವರ ವಿರುದ್ಧವಾಗಿ ಗುಣಗುಟ್ಟುವಂತ ಆ ಒಂದು ಶೋಧನೆ ನೀವು ಎದುರಿಸಬೇಕೆಂಬುದಾಗಿ. Every time that thought comes to your mind to murmur against God, you say opposite to that. You start praising God. ಮತ್ತು ಎಷ್ಟು ಸಾರಿ ನಿಮ್ಮ ಮನಸ್ಸಿನಲ್ಲಿ ದೇವರ ವಿರುದ್ಧವಾಗಿ ಗುಣಗುಟ್ಟಬೇಕನ್ನುವಂತ ಆ ಒಂದು ಶೋಧನೆ ಅಂತ ಸಂಗತಿ ಬರ್ತದೋ ನೀವು ದೇವರನ್ನ ಸ್ತುತಿಸುವುದಕ್ಕೆ ಪ್ರಾರಂಭಿಸಿರಿ ಆ ಒಂದು ಸಂಗತಿಗಳ ವಿಷಯದಲ್ಲಿ. When those thoughts come, this prayer is not answered, this prayer is not answered, this blessing has not come, you start praising God. Lord, that blessing is upon me. It is coming upon me. That prayer answer is coming upon me. ಮತ್ತು ಯಾವ ಸಂಗತಿಗಳು ನಿಮಗೆ ಉತ್ತರ ಸಿಕ್ಕಿದ ಎಂಬುದಾಗಿ ಅನಿಸ್ತದೋ ಅಥವಾ ಆಲೋಚನೆ ಬರ್ತದೋ ಆ ಸಮಯದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಪ್ರಾರಂಭಿಸಿರಿ. ಕರ್ತನೆ, ಈ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ, ನೀನು ಉತ್ತರಿಸಿದೆ ಎಂಬುದಾಗಿ ಅವುಗಳನ್ನು ನೆನೆಸಿಕೊಳ್ಳುತ್ತಾ ದೇವರಿಗೆ ಸ್ತೋತ್ರ ಮಾಡುವುದಕ್ಕೆ ಪ್ರಾರಂಭಿಸಿರಿ. Devil's intention is that you should not receive those blessings. ಮತ್ತು ಸೈತಾನನ ಉದ್ದೇಶ ಏನಾಗಿದೆ ಅಂದ್ರೆ ನೀವು ಆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಾರದು. And that will hinder, murmuring will hinder your prayer answers and blessings. ಮತ್ತು ನೀವು ಗುಣಗುಟ್ಟುವಾಗ ನಿಮ್ಮ ಒಂದು ಪ್ರಾರ್ಥನೆಗೆ ಉತ್ತರ ಮತ್ತು ನಿಮ್ಮ ಆಶೀರ್ವಾದಕ್ಕೆ ಅದು ಅಡ್ಡಿಯ. Yeah. What happened to Israelites who came from Egypt? ಮತ್ತು ಐಗುಪ್ತ ದೇಶದಿಂದ ಬಂದಂತ ಇಸ್ರಾಯೇಲರಿಗೆ ಏನು ಸಂಭವಿಸ್ತ್ರಿ? When we read in 14th chapter of Numbers, ನಾವು ಅರಣ್ಯಕಾಂಡ 14ನೇ ಅಧ್ಯಾಯ ಓದಿದಾಗ, because you murmured against me 10 times. ಮತ್ತು ಅಲ್ಲಿ ದೇವರು ಹೇಳ್ತಾರೆ ನೀವು 10 ಸಾರಿ ನನ್ನ ವಿರುದ್ಧವಾಗಿ ಗುಣಗುಟ್ಟಿದ್ದೀರಿ. In Kannada it says pade ಪದೇ more than 10 times maybe. ಅಂದ್ರೆ 10 ಸಾರಿಗಿಂತ ಹೆಚ್ಚಾಗಿ ನೀವು ಗುಣಗುಟ್ಟಿದ್ದೀರಿ ಎಂಬುದಾಗಿ. Yeah. And because what you murmured, same thing will happen to you. ಮತ್ತು ನೀವು ಏನು ಗುಣಗುಟ್ಟಿದ್ರೋ ಅದೇ ಸಂಗತಿ ನಿಮಗೆ ಸಂಭವಿಸ್ತದೆ. What you murmured, you brought here to die, you brought here to die, brought here to die. ಮತ್ತು ಯಾವ ರೀತಿ ಗುಣಗುಟ್ಟುತ್ತಂದ್ರೆ ನಮ್ಮನ್ನು ಸಾಯುವುದಕ್ಕಾಗಿ ಇಲ್ಲಿ ಕರ್ಕೊಂಡು ಬಂದಿದೀಯಾ, ನಮ್ಮನ್ನು ಸಾಯುವುದಕ್ಕಾಗಿ ಇಲ್ಲಿ ಕರೆ ತಂದಿದ್ಯಾ, ಈ ರೀತಿಯಾಗಿ ಅವ್ರು ಗುಣಗುಡ್ತಾ ಇದ್ರು. So you shall die in this 40 years. ಅದಕ್ಕಾಗಿ ದೇವರು ಹೇಳ್ತಾನೆ ಇದನ್ನ ನೀವು ಗುಣಗುಟ್ಟಿದ್ರಿಂದ ಈ 40 ವರ್ಷಗಳಲ್ಲಿ ನೀವು ಅರಣ್ಯದಲ್ಲಿ ಸಾಯ್ತೀರಿ ಎಂಬುದಾಗಿ. You will not reach to that Canaan land. ನೀವು ಆ ಒಂದು ಕಾನಾನ್ ದೇಶವನ್ನು ತಲುಪುವುದಿಲ್ಲ. Yeah. But your children will reach there. ಆದರೆ ದೇವರು ಅವರಿಗೆ ಹೇಳ್ತಾನೆ ಅಂದ್ರೆ ನಿಮ್ಮ ಮಕ್ಕಳು ಅಲ್ಲಿ ಪ್ರವೇಶ ಮಾಡ್ತವೆ. Because they are not murmuring against God. ಯಾಕಂದ್ರೆ ಅವರು ದೇವರ ವಿರುದ್ಧವಾಗಿ ಗುಣಗುಡ್ತಾ ಇಲ್ಲ. Yeah. They saw the miracles of God. They saw the wondrous things of God in front of their eyes. God's presence they could see, yet they murmured against God. ಮತ್ತು ದೇವರು ಎದ್ದು ಕಾಣುವಂತ ದೇವರ ಪ್ರಸನ್ನತೆಯನ್ನು ದೇವರ ಮಹಿಮೆಯನ್ನು ನೋಡಿದ್ರು ಕೂಡ ಅವರು ದೇವರ ವಿರುದ್ಧವಾಗಿ ಗುಣಗುಟ್ಟಿದರು. Yeah. We must praise God. ನಾವು ದೇವರನ್ನು ಸ್ತುತಿಸುವುದಕ್ಕೆ ಪ್ರಾರಂಭಿಸಿದೆವು. Joshua became their leader. ಯೋಷುವನು ಅವರ ನಾಯಕನಾದನು. Not one tongue murmured against God. ಆತನು ಒಂದು ಸಾರಿ ದೇವರ ವಿರುದ್ಧವಾಗಿ ಗುಣಗುಟ್ಟಲಿಲ್ಲ. People never murmur against God. ಮತ್ತು ಆತನ ಯೋಷುವನ ಕಾಲದಲ್ಲಿ ಜನರು ಏನಂದ್ರೆ ಯಾರು ಕೂಡ ದೇವರ ವಿರುದ್ಧವಾಗಿ ಗುಣಗುಟ್ಟಲಿಲ್ಲ. They went and conquered those lands. ಮತ್ತು ಅವರು ಹೋಗಿ ಆ ಒಂದು
ದೇಶಗಳನ್ನು ಅವರು ಸ್ವಾಧೀನ ಮಾಡಿಕೊಂಡರು. They were giants, yet they killed them. ಮತ್ತು ಅವರು ದೈತ್ಯರಾಗಿದ್ದರೂ ಕೂಡ, ಅಂದ್ರೆ ಆ ಒಂದು ವಿರೋಧಿಗಳು ವೈರಿಗಳು ದೈತ್ಯರಾಗಿದ್ದರೂ ಕೂಡ ಅವರನ್ನ ಇಸ್ರಾಯೇಲರು ಕೊಂದು ಹಾಕಿದರು. The tallest man maybe in us maybe 6 and 6.5 foot. ನಮ್ಮಲ್ಲಿ ಎತ್ತರವಾದವರು 6.5 ಫೂಟ್ ಇರ್ಬೋದ್ರಿ, 6 ಫೂಟ್ 6.5 ಫೂಟ್ ಇರ್ಬೋದು. ಬಟ್ ದ ಜಾಯಿಂಟ್ಸ್ ವೇರ್ 16 feet to 36 feet. ಆದರೆ ಆ ಒಂದು ದೈತ್ಯರು ಏನಂದ್ರೆ 16ರಿಂದ 36 ಅಷ್ಟು ಅಡಿ ಎತ್ತರವಾಗಿದ್ದರು. And yet these people destroyed them and took that land. ಆದರೆ ಈ ಇಸ್ರಾಯೇಲರು ಅಂತ ಜನರನ್ನು ಕೊಂದು ಹಾಕಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡ್ರು. It is because they did not murmur against God. ಕಾರಣ ಏನಂದ್ರೆ ಅವರು ದೇವರ ವಿರುದ್ಧವಾಗಿ ಗುಣಗುಟ್ಟಲಿಲ್ಲ. They were praising God. ಅವರು ದೇವರನ್ನು ಸ್ತುತಿಸ್ತಾ ಇದ್ರು, worshiping God. ಅವರು ದೇವರನ್ನು ಆರಾಧಿಸ್ತಾ ಇದ್ರು. And they were moving in the power of God. ಮತ್ತು ಅವರು ದೇವರ ಶಕ್ತಿಯಲ್ಲಿ ಚಲಿಸ್ತಾ ಇದ್ರು. They knew God is their protection. ಅವ್ರಿಗೆ ಗೊತ್ತು ದೇವರು ತಮ್ಮ ರಕ್ಷಕನು ಅಥವಾ ಭದ್ರತೆ ಆಗಿದ್ದಾನೆ ಎಂಬುದಾಗಿ. And they did not lose not one of their warriors. ಮತ್ತು ಅವರಲ್ಲಿ ತಮ್ಮಲ್ಲಿ ಒಬ್ಬ ವಿದ್ದ ವೀರನನ್ನ ಅವರು ಕಳ್ಕೊಳ್ಳಲಿಲ್ಲ. They conquered the enemies. ಅವರು ವೈರಿಯನ್ನ ಅವರು ಜಯಿಸಿದರು. God says, I will be firewall around you. ದೇವರು ಹೇಳ್ತಾನೆ, ನಾನು ನಿಮ್ಮ ಸುತ್ತಲೂ ಬೆಂಕಿಯ ಪ್ರಾಕಾರವಾಗಿ ಅಥವಾ ಬೆಂಕಿಯ ಗೋಡೆಯಾಗಿರುತ್ತೇನೆ ಎಂಬುದಾಗಿ. He says, not just angels I will send, I will personally come. ಮತ್ತು ಕೇವಲ ದೂತನನ್ನು ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನಾನು ಬರ್ತೇನೆ. I will be with you. ನಾನು ನಿಮ್ಮೊಂದಿಗಿರುತ್ತೇನೆ. I will be a glory in the midst of you. ಮತ್ತು ನಿಮ್ಮ ಮಧ್ಯದೊಳಗೆ ನಾನು ಮಹಿಮೆ ಉಳ್ಳವನಾಗಿರುತ್ತೇನೆ. And he says, my glory will dwell among you. ನಿಮ್ಮ ಮಧ್ಯದಲ್ಲಿ ನನ್ನ ಮಹಿಮೆ ನೆಲೆಗೊಂಡಿರುತ್ತದೆ, ವೈಭವ ಎಂಬುದಾಗಿ ನೋಡ್ತೇವೆ. This is what God was promising. ಇದನ್ನೇ ದೇವರು ವಾಗ್ದಾನ ಮಾಡ್ತಾ In ಇದ್ದಾನೆ. the midst of us his glory will be shining. ಮತ್ತು ನಮ್ಮ ಮಧ್ಯದಲ್ಲಿ ಆತನ ಮಹಿಮೆ ಪ್ರಜ್ವಲಿಸುತ್ತದೆ. Olden time, in the midst of Israelites on the tabernacle, they could see pillar of fire and pillar of cloud. ಮತ್ತು ಆ ಒಂದು ಕಾಲ ಅಂದ್ರೆ ಹಳೆ ದಿನದಲ್ಲಿ ನೋಡ್ತೀವಿ, ಇಸ್ರಾಯೇಲರು ಆ ದೇವರ ದರ್ಶನ ಗುಡಾರದ ಮೇಲೆ ಏನಂತಂದ್ರೆ ಅಗ್ನಿ ಪ್ರಾಕಾರವನ್ನ ಮತ್ತು ಅಗ್ನಿ ಅಲ್ಲಿ ಮೇಘವನ್ನ ಅವರು ನೋಡ್ತಾರೆ, ಮೇಘ ಸ್ತಂಭವನ್ನು ನೋಡ್ತಾ ಇದ್ರು. When Solomon built the temple, ಸೊಲೊಮೋನನು ದೇವಾಲಯವನ್ನು ಕಟ್ಟಿದಾಗ they could see the presence of God so much like a mist, they could not go inside. ಮತ್ತು ಅಲ್ಲಿ ದೇವರ ಪ್ರಸನ್ನತೆ ಅಥವಾ ದೇವರ ತೇಜಸ್ಸು ಬಲವಾಗಿರುವುದರಿಂದ ಅದನ್ನು ನೋಡ್ಲಿಕ್ಕೆ ಆಗ್ತಾ ಇತ್ತು, ಆದರೆ ಅವರು ಒಳಗೆ ಹೋಗಲಿಕ್ಕೆ ಆಗಲಿಲ್ಲ. So much of the presence of God. ಅಷ್ಟು ಬಲವಾದ ದೇವರ ಪ್ರಸನ್ನತೆ. So let's expect God to do those things among us. ಮತ್ತು ದೇವರು ಅವುಗಳನ್ನು ನಮ್ಮ ಮಧ್ಯದಲ್ಲಿ ಮಾಡುವಂತೆ ನಾವು ನಿರೀಕ್ಷಿಸೋಣ. As we saw in Isaiah 60:18, your gates as a praise. ಮತ್ತು ಯೆಶಾಯ 60:18 ನೋಡ್ತೇವೆ ಏನಂದ್ರೆ ಆತನ ಒಂದು ನಮ್ಮ ದೇವ ಸ್ತೋತ್ರವು ಅವು ಬಾಗಿಲುಗಳು ಎಂಬುದಾಗಿ. Amen. It says praising God will be like the gates, that God's glory would come among us. ಮತ್ತು ನಾವು ದೇವರಿಗೆ ಮಾಡುವಂತ ಸ್ತೋತ್ರ ಅದು ಬಾಗಿಲು ತೆರೆದಂತೆ, ಅಂದ್ರೆ ದೇವರು ತನ್ನ ಮಹಿಮೆಯೊಡನೆ ನಮ್ಮ ಮಧ್ಯದಲ್ಲಿ ಬರುವಂತೆ. Psalm 104, ಕೀರ್ತನೆ 104, Psalm 100 verse 4. ಮತ್ತು ಕೀರ್ತನೆ 100ರಲ್ಲಿ ಅದರಲ್ಲಿ 4ನೇ ವಚನ, enter his gates with thanksgiving and his courts with praise. ಅಲ್ಲಿ ಹೇಳ್ತದೆ ಏನಂದ್ರೆ, ಕೃತದಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. There is no temple. Even now there is no temple in Jerusalem. ಯೆರೂಸಲೇಮಿನಲ್ಲಿ ಈಗಲೂ ಕೂಡ ಅಲ್ಲಿ ದೇವಾಲಯ ಇಲ್ಲ. But where we go, where we enter with praise. ಮತ್ತು ಎಲ್ಲಿ ನಾವು ಕೃತಜ್ಞತಾಸ್ತುತಿಯೊಡನೆ ಪ್ರವೇಶ ಮಾಡಬೇಕ್ರಿ ಮಂದಿರದಲ್ಲಿ? When we just praise God, we enter his presence. ನಾವು ಯಾವಾಗ ದೇವರನ್ನು ಸ್ತುತಿ ಮಾಡ್ತೇವೋ ಅದರರ್ಥ ಆತನ ಒಂದು ಪ್ರಸನ್ನತೆಯಲ್ಲಿ ನಾವು ಪ್ರವೇಶಿಸ್ತೇವೆ. Make this year as a year of praise and worship. ಮತ್ತು ಈ ವರ್ಷವನ್ನ ನೀವು ಸ್ತುತಿ ಆರಾಧನೆಯ ವರ್ಷವನ್ನಾಗಿ ಮಾಡಿಕೊಳ್ಳ್ರಿ. And that will bring the glory of God among us. ಅದು ನಮ್ಮ ಮಧ್ಯದಲ್ಲಿ ದೇವರ ಮಹಿಮೆ ಇಳಿದು ಬರುವಂತೆ ಮಾಡ್ತದೆ. It will bring the glory in your family. ಮತ್ತು ನಿಮ್ಮ ಒಂದು ಕುಟುಂಬದಲ್ಲಿ ದೇವರ ಮಹಿಮೆ. And nagging problems will go. ಕಷ್ಟ ಕೊಡುವಂತ ಸಮಸ್ಯೆಗಳು
ಕಷ್ಟ ಕೊಡುವಂತ ಸಮಸ್ಯೆಗಳು ಬಿಟ್ಟು ಹೋಗ್ತವೆ. And so many years you suffered with those nagging problems. ಮತ್ತು ಅಂತ ಕಷ್ಟ ಕೊಡುವ ಸಮಸ್ಯೆಗಳಿಂದ ನೀವು ಬಹಳ ದಿವಸ ಅವುಗಳನ್ನು ತಾಳಿಕೊಂಡಿದ್ದೀರಿ. And now you say enough is enough. ಈಗ ನೀವು ಹೇಳಬೇಕು ಈಗ ಸಾಕು ನಿಂದು ಎಂಬುದಾಗಿ. Now we will have a breakthrough. ಈಗ ನಮಗೆ ಬಿಡುಗಡೆ ಉಂಟಾಗ್ತದೆ. We will have a breakthrough. ನಮಗೆ ಬಿಡುಗಡೆ ಉಂಟಾಗ್ತದೆ. It may be family problem. ಒಂದು ವೇಳೆ ಅದು ಕುಟುಂಬದ ಸಮಸ್ಯೆ ಆಗಿರಬಹುದು. It may be problems in your children's life. ನಿಮ್ಮ ಮಕ್ಕಳ ಜೀವನದಲ್ಲಿ ಅದು ಸಮಸ್ಯೆ ಆಗಿರಬಹುದು. It may be problem in your job. ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ಸಮಸ್ಯೆ ಆಗಿರಬಹುದು. It may be health problem. ಅಥವಾ ಅದು ಆರೋಗ್ಯ ಸಮಸ್ಯೆ ಆಗಿರಬಹುದು. It may be any problem. ಯಾವುದೇ ಸಮಸ್ಯೆ ಆಗಿರಬಹುದು ರೀ. You say it is enough. ಮತ್ತು ನೀವು ಹೇಳಬೇಕು ಇನ್ನು ಮುಂದೆ ಸಾಕು ಎಂಬುದಾ. No more. ಇನ್ನು ಮುಂದೆ ಇಲ್ಲ. Thus far no more, no further. ಮತ್ತು ಇನ್ನು ಮುಂದೆ ಅದು ನಡೆಯುವುದಿಲ್ಲ ಅಥವಾ ಇನ್ನು ಮುಂದೆ ಅದಕ್ಕೆ ಸಾಕು ಎಂಬುದಾ. And he says you have to have a breakthrough. ನೀವು ಏನಂದ್ರೆ ಆ ಬಿಡುಗಡೆಯನ್ನ ಹೊಂದಿಕೊಳ್ಳಬೇಕು. So many of you will look at God's word. ನೀವು ಅನೇಕರು ಆ ದೇವರ ವಾಕ್ಯವನ್ನು ನೋಡ್ರಿ ಅಥವಾ ವಚನವನ್ನು ನೋಡ್ರಿ. I will be firewall around you. ನಿಮ್ಮ ಸುತ್ತಮುತ್ತಲು ದೇವರು ಹೇಳ್ತಾನೆ ನಾನು ಏನಂದ್ರೆ ಅಗ್ನಿ ಪ್ರಾಕಾರ ಅಥವಾ ಗೋಡೆ ಆಗಿರ್ತೇನೆ. My glory in the midst of you. ಮತ್ತು ನಿಮ್ಮ ಮಧ್ಯದಲ್ಲಿ ನನ್ನ ಮಹಿಮೆ ಇರುತ್ತದೆ. So hold on to that. ಅದನ್ನ ನಾವು ಬಿಗಿಯಾಗಿ ಹಿಡ್ಕೊಳ್ಳೋಣ. If you ask Ravi what is the word for year, ಒಂದು ವೇಳೆ ರವಿಗೆ ನಾವು ಕೇಳಿದ್ರೆ ರವಿ ಅವರಿಗೆ ಕೇಳಿದೆ ಮತ್ತೆ ಈ ವರ್ಷದ ಒಂದು ಭಯಭಕ್ತಿ ಅವ್ರು ಹೇಳಿದ್ರು ಕರ್ತನಲ್ಲಿ ಭಯಭಕ್ತಿ ಉಳ್ಳವರು ನಿನ್ನೆ. That will open the door for you. ಅದು ನಿಮಗೆ ಅಂದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂಥದ್ದು ಅದು ನಿಮಗೆ ಬಾಗಿಲವನ್ನು ತೆರೆ ಮಾಡ್ತದೆ. And if you ask Ishwar what he'll say, ಮತ್ತೆ ಈಶ್ವರರು ಕೇಳಿದ್ರೆ ಏನ್ ಹೇಳ್ತಾರ್ರಿ? ಮೀಸಲಾಗಿರ್ರಿ, ಮೀಸಲಾಗಿರ್ರಿ ಎಂಬುದು. Dedicate yourself to God. ಕರ್ತನಿಗೆ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳ್ರಿ. So that for every one of us God is giving some word that are connected to each other. ಮತ್ತು ದೇವರು ನಮಗೆ ವಚನವನ್ನು ಕೊಡ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ ನಾವು ಒಬ್ಬರು ಅದಕ್ಕೆ ಆ ವಾಕ್ಯ ಕನೆಕ್ಟ್ ಆಗಿದೆ ಅಥವಾ ಜೋಡಣೆ ಆಗಿದೆ. So we will have that true breakthrough in our lives. ನಾವು ಆ ನಮ್ಮ ಜೀವನದಲ್ಲಿ ಅಂತ ಒಂದು ಜಯವನ್ನು ನಾವು ಹೊಂದಿಕೊಳ್ಳುತ್ತೇವೆ. What say on Ezekiel last chapter, last verse. ಎಜ್ಕೇಲ ಪ್ರವಾದನೆಗಂತ 4 ಅಂದ್ರೆ ಕೊನೆಯ ಅಧ್ಯಾಯ ಕೊನೆ ವಚನ ಏನು ಹೇಳ್ತದ್ರಿ? 48th chapter 35th verse. 35ನೇ ವಚನ. ಪಟ್ಟಣದ ಬಾಗಿಲು ಸುತ್ತಳತೆಯು 18,000 ಮೊಳ. ಅದನ್ನು ನಿರ್ಮಿಸಿದನಿಂದ ಆ ಪಟ್ಟಣಕ್ಕೆ ಯೆಹೋವನ ನೆಲೆ ಎಂದು ಹೆಸರಾಗುವುದು. And the name of the city from that day shall be the Lord is there. ಮತ್ತು ಆ ಪಟ್ಟಣ ನಿರ್ಮಿಸಿದ ದಿನದಿಂದ ನೋಡ್ತೇವೆ ಕರ್ತನು ಅದರಲ್ಲಿ ಅದು ಕರ್ತನ ನೆಲೆಯಾಗಿರುವುದು ಎಂಬುದಾಗಿ. And Hebrew we say Jehovah Shammah. ಅಂದರೆ ನಾವು ಯೆಹೋವ ಶಮ್ಮ ಎಂಬುದಾಗಿ ನೋಡಿಕೊಳ್ತೇವೆ. God is there. ದೇವರು ಅಲ್ಲಿ ಇದ್ದಾನೆ. One thing you should know, God is with you. ನೀವು ಒಂದು ಸಂಗತಿ ತಿಳಿದುಕೊಳ್ಳಬೇಕು, ಗೊತ್ತಿರಬೇಕು, ದೇವರು ನಿಮ್ಮ ಜೊತೆ ಇದ್ದಾನೆ. What kind of God is? ಯಾವ ತರದ ದೇವರು ಆತನು? Is the maker of heaven and earth. ಆತನು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರು. He is a creator God. ಆತನು ಸೃಷ್ಟಿಕರ್ತನಾದ ದೇವರು. He is your father. ಆತನು ನಿಮ್ಮ ತಂದೆ. He is not just with you, he is within you. ಆತನು ನಿಮ್ಮೊಂದಿಗೆ ಎಲ್ಲ ನಿಮ್ಮೊಳಗೆ ಇದ್ದಾನೆ. And wherever you go, you are carrying the presence of God. ಮತ್ತು ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ ಆತನ ಪ್ರಸನ್ನತೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೀರಿ. He is the almighty God. ಆತನು ಸರ್ವಶಕ್ತನಾದ ದೇವರು. So you shall be like a lion. ಅದಕ್ಕೋಸ್ಕರವಾಗಿ ನೀವು ಏನಂದ್ರೆ ಸಿಂಹಗಳಂತೆ ಇರ್ತೀರಿ. You will be bold like a lion. ನೀವು ಸಿಂಹಗಳಂತೆ ಧೈರ್ಯದಿಂದ ಇರ್ತೀರಿ. You will not be afraid of anything. ಯಾವುದೇ ಪರಿಸ್ಥಿತಿಗೆ ನೀವು ಭಯಪಡುವುದಿಲ್ಲ. The problems may come so near to you. ಆದರೆ ಸಮಸ್ಯೆ ನಿಮ್ಮ ಹತ್ತಿರಕ್ಕೆ ಬರ್ತಾ ಇರಬಹುದು, but not touch you. ಆದರೆ ಅದು ನಿಮ್ಮನ್ನು ಮುಟ್ಟುವುದಿಲ್ಲ. He will not touch you. ಅದು ನಿಮಗೆ ತಾಕುವುದಿಲ್ಲ. Death may come so near to you. ಅದು ನಿಮ್ ಬಹಳ ಹತ್ತಿರ ಬರ್ತಾ ಇರಬಹುದು, ಮರಣ ಹತ್ತಿರಕ್ಕೆ ಬರಬಹುದು, but it will not touch you. ಆದರೆ ನಿಮಗೆ ಆ ಮರಣ ನಿಮ್ಮನ್ನು ಮುಟ್ಟುವುದಿಲ್ಲ. Because God
is with you. ಯಾಕಂದ್ರೆ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. It says, God says, I will be firewall around them. ದೇವರು ಹೇಳ್ತಾನೆ ಅವರ ಸುತ್ತಲೂ ನಾನು ಅಗ್ನಿ ಪ್ರಾಕಾರವಾಗಿರುತ್ತೇನೆ ಎಂಬುದಾಗಿ. Shall we say with Ishwar, he'll make us to confess this word? ಈ ವಚನ ನಾವು ಹೇಳೋಣವೇ? ನಾನೇ ಅದರ ಸುತ್ತ ಮುತ್ತಲು ಅಗ್ನಿ ಪ್ರಾಕಾರವು ಅದರೊಳಗೆ ವೈಭವವು ಆಗಿರುವೆನು ಎಂಬುದು ಯೆಹೋವನ ನುಡಿ. So I'll say, ದೇವರು ತಾನೇ ನನ್ನ ಸುತ್ತಲೂ ಅಗ್ನಿ ಪ್ರಾಕಾರವಾಗಿದ್ದಾನೆ. ನನ್ನೊಳಗೆ ದೇವರು ವೈಭವವಾಗಿದ್ದಾನೆ. ದೇವರು ತಾನೇ ನಮ್ಮ ಕುಟುಂಬದ ಸುತ್ತಲೂ ಬೆಂಕಿಯ ಪ್ರಾಕಾರವಾಗಿದ್ದಾನೆ. ನಮ್ಮ ಕುಟುಂಬದೊಳಗೆ ದೇವರು ವೈಭವವಾಗಿದ್ದಾನೆ. ದೇವರು ತಾನೇ ನಮ್ಮ ಸಭೆಯ ಸುತ್ತಲೂ ಬೆಂಕಿಯ ಪ್ರಾಕಾರವಾಗಿದ್ದಾನೆ. ದೇವರು ತಾನೇ ನಮ್ಮ ಸಭೆಯ ಮಧ್ಯದಲ್ಲಿ ವೈಭವವಾಗಿದ್ದಾನೆ. ದೇವರಿಗೆ ಚಪ್ಪಾಳೆ ತಟ್ಟೋಣ. Thank you, Jesus. ದೇವರು ಒಳ್ಳೆಯವನು. Thank you. He is with us. He is good God. ಆತನು ಒಳ್ಳೆ ದೇವರು. ಆತನು ನಮ್ಮ ಜೊತೆ ಇದ್ದಾನ್ರಿ. I could sense the presence of God right now. ಈಗಲೇ ಆ ದೇವರ ಪ್ರಸನ್ನತೆ ನಾನು ಅನುಭವಿಸ್ತಾ ಇದ್ದೇನೆ. He is among us. ಆತನು ನಮ್ಮ ಮಧ್ಯದಲ್ಲಿದ್ದಾನೆ. He wants to dwell among us. ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾನೆ. He loves us so much. ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ. He cares for every one of us. ಮತ್ತು ನಮ್ಮ ಪ್ರತಿಯೊಬ್ಬರ ಬಗ್ಗೆ ಆತನು ಕಾಳಜಿ ವಹಿಸ್ತಾನೆ. Your tears and your problems, everything he knows. ಮತ್ತು ನಿಮ್ಮ ಒಂದು ಕಣ್ಣೀರು, ನಿಮ್ಮ ಸಮಸ್ಯೆ ಎಲ್ಲವೂ ಆತನಿಗೆ ಗೊತ್ತಿದೆ. He is the God of the prophets. ಆತನು ಪ್ರವಾದಿಗಳ ದೇವರಾಗಿದ್ದಾನೆ. And that's he gives prophetically these words. ಅದಕ್ಕಾಗಿ ಆತನು ಪ್ರವಾದನಾತ್ಮಕವಾಗಿ ಈ ವಚನವನ್ನು ಕೊಡ್ತಾ ಇದ್ದಾರೆ. So let's trust in God. ನಾವು ದೇವರಲ್ಲಿ ಭರವಸೆ ಇಡೋಣ. Not only 2022, ಕೇವಲ 2022 ವರ್ಷಕ್ಕಷ್ಟೇ ಅಲ್ಲ. We'll go further. This promise will continue to go till the end. ಮತ್ತು ಈ ಒಂದು ಅಂದರೆ ಇದು ಈ ವಾಗ್ದಾನ ಅದು ಕೊನೆವರೆಗೂ ಮುಂದೆ ಸಾಗುವಂತದ್ದಾಗಿದೆ. Shall we all stand up? ನಾವೆಲ್ಲರೂ ನಿಂತ್ಕೊಳ್ಳೋಣ. Thank you, Jesus. There are worries and tears. ನಿಮ್ಮಲ್ಲಿ ಕೆಲವು ಏನಂತಂದ್ರೆ ಚಿಂತೆಗಳು, ಕಣ್ಣೀರುಗಳಿವೆ. You are thinking about something or somebody in the family. ಮತ್ತು ನೀವು ನಿಮ್ಮ ಕುಟುಂಬದಲ್ಲಿ ಯಾರೋ ಏನೋ ಒಂದು ಸಂಗತಿಗಳ ಬಗ್ಗೆ ನೀವು ಆಲೋಚಿಸ್ತಾ ಇದ್ದೀರಿ. You are worrying about it. ನೀವು ಅದರ ಬಗ್ಗೆ ಚಿಂತಿಸ್ತಾ ಇದ್ದೀರಿ. This year God will bring the solution. ಈ ವರ್ಷ ದೇವರು ನಿಮಗೆ ಪರಿಹಾರವನ್ನು ತರುತ್ತಾರೆ. Amen. Amen. What that problem or person, make their life beautiful. ದೇವರೇ ಸ್ವಾಮಿ, ಯಾರು ನಿನ್ನಲ್ಲಿ ಭರವಸೆ ಇಡುತ್ತಾರೋ ಅವರ ಜೀವಿತವನ್ನು ಸುಂದರಗೊಳಿಸು. That person about whom you are worrying, God is making to make that person's life beautiful. ಮತ್ತು ಯಾರು ಚಿಂತೆ ಮಾಡ್ತಾ ಇದ್ರು ಆ ವ್ಯಕ್ತಿಯ ವಿಷಯದಲ್ಲಿ ದೇವರು ಅವರ ಜೀವನವನ್ನು ಸುಂದರ ಮಾಡ್ತಾರೆ. Amen. God, this morning, ಕರ್ತನೇ, ಮುಂಚಾನ ವೇಳೆ, first day of the year, ಈ ವರ್ಷದ ಮೊದಲನೇ ದಿನ, God, we thank you for your goodness. ದೇವರೇ, ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ. So many years, 32 years as a church, Lord, we experienced your faithfulness. ಕರ್ತನೇ, 32 ವರ್ಷದಿಂದ ನಾವು ನಿನ್ನ ಒಂದು ನಂಬಿಗಸ್ತಿಕೆಯನ್ನು ಅನುಭವಿಸ್ತಾ ಇದ್ದೇವೆ. We are seeing your hand among us, God. ನಮ್ಮ ಮಧ್ಯದಲ್ಲಿ ನಿನ್ನ ಹಸ್ತ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. Lord, you never left us, oh God. ದೇವರು, ನೀನು ಎಂದಿಗೂ ನಮ್ಮನ್ನು ಕೈ ಬಿಡಲಿಲ್ಲ. Lord, you blessed us so much. ಕರ್ತನೇ, ನೀನು ನಮ್ಮನ್ನು ಬಲವಾಗಿ ಆಶೀರ್ವದಿಸಿ. We did not lack anything, oh God. ನಾವು ಯಾವುದರಲ್ಲಿ ಕೂಡ ಕೊರತೆ ಅನುಭವಿಸಲಿಲ್ಲ. We went on prospering, oh God. ಕರ್ತನೇ ಸ್ವಾಮಿ, ನಾವು ಮುಂದೆ ಸಾಗ್ತಾ ಹೋಗ್ತಾ ಇದ್ದೇವೆ. Went on prospering, oh God.
ನಾವು ಅಭಿವೃದ್ಧಿ ಹೊಂದುತ್ತಾ ಸಾಗ್ತಾ ಇದ್ದೇವೆ. We thank you for your goodness, God. ಕರ್ತನಿನ ನಂಬಿಗಸ್ತಿಕೆಗಾಗಿ ಸ್ತೋತ್ರ. Lord, we commit this year into holy hand. ಈ ವರ್ಷವನ್ನು ನಿನ್ನ ಪರಿಶುದ್ಧವಾದ ಹಸ್ತಕ್ಕೆ You are faithful. ನೀನು ನಂಬಿಗಸ್ತನು. Lord, you are going to do great things among us. ದೇವರೇ, ನೀನು ನಮ್ಮ ಮಧ್ಯದಲ್ಲಿ ಬಹಳ ಬಲವು ನಿನ್ನ ವೈಭವ ಆಗಿರ್ತಿತ್ತು, ಮಹತ್ಕಾರ್ಯ ಮಾಡಿದೆ ಸ್ವಾಮಿ. We thank you for your goodness, God. ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ. We give glory and honor and praise. ನಿನಗೆಲ್ಲ ಮಹಿಮೆ ಗೌರವ ಕೊಡ್ತೇವೆ In Jesus' name. ಯೇಸು ನಾಮದಲ್ಲಿ.